ನೀನು ಪಚ್ಚೋ ಈಗ. ನಾನು ಕೆಲಸ ಮಾಡ್ಬೇಕಿನ್ ಮೇಲೆ ಅಲ್ಲಿ ಇಷ್ಟು ದಿನ ಖಾಲಿ ಕುಂದಿರ್ತಿದ್ನಿ. ಇನ್ನು ಮುಂದೆ ಹಂಗೆ ನಡೆಯಂಗಿಲ್ಲ. ಇಲ್ಲ ಎಲ್ಲನೂ ಮಾಡ್ಬೇಕು. ನೀನು ನೋಡ್ಕೊಂತ ಕುಂದ್ರಕ್ಕೆ ಆಗಂಗಿಲ್ಲ. ಅರ್ಥ ಆಯ್ತಾ? ಶುಬ್ಬಿ ನಗ್ತಿ ಏನ? ನಗ್ತಿ? ಏನನ್ನತ್ತಾಳು ನನ್ನ ಮಗಳ? ಓ ಆಟ ಆಡತಾಳೇನ? ನಗತಾಳಲ್ಲ. ಅಮ್ಮೋ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅದು ಏನಂತಂದ್ರೆ ಅವಾಗಿಂದೆಲ್ಲ ಮರ್ತು ಬಿಡೋಣ. ಇನ್ನು ಮುಂದಿಂದ ನಮ್ಮ ಜೀವನನ ನೋಡ್ಕೊಳ್ಳೋಣ. ಅವಾಗಷ್ಟೆಲ್ಲ ಆಗಿದ್ದು ಅದು ಇನ್ನು ಮುಂದೆ ನಾವು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳೋದು ಬೇಡ. ಸರಿನಾ? ನೋಡು, ನಾನು ಅದನ್ನೆಲ್ಲ ಮರ್ತು ಆಗಿದೆ ಅಂಕಿತ. ನೀನು ಮರ್ತು ಬಿಡು. ಇನ್ನು ಮುಂದೆ ನಾವಿಬ್ರು ಚಂದ ಇರಬೇಕು. ನಾವಿಬ್ರು ಮೊದಲು ನಾವು ಮದುವೆ ಆದಾಗ ಹೆಂಗಿದ್ವು ಹಂಗಿರೋನು. ಸರಿನಾ? ಸರಿ ರೀ. ಪರವಾಗಿಲ್ಲ, ನಾನು ಅಮೋಘ ಅಂತನ ಕರಿ. ನೀನು ಹಂಗೆ ಕರೆದ್ರೆ ನಂಗೆ ಚಲೋ. ಅದನ್ನ ಬಿಟ್ಟು ರೀಗಿ ಅಂದ್ರೆ ನನಗೊಂಥರ ಆಗುತ್ತೆ. ಸರಿ ರೀ. ಅಯ್ಯೋ ಸರಿ ಅಮ್ಮೋಗ್. ಅದೇ ಅತ್ತೆ ಅದು ಕೇಳಿಸ್ಕೊಂಡ್ರೆ ಬೈದೇ ಬಿಡ್ತಾರೆ ನನ್ನ. ಅಯ್ಯೋ ಅಮ್ಮ ಬೈಯಂಗಿಲ್ಲ ಬಿಡು. ತಾಯಿಲಿ ನಾನು ಎತ್ಕೊಳ್ಳಿ. ಸರಿ ತಗೊಳ್ಳಿ, ಎತ್ಕೊಳ್ಳಿ. ನಾನು ಸ್ವಲ್ಪ ಏನಾದರೂ ಕೆಲಸ ಮಾಡ್ತೀನಿ. ಬಾಂಡೆ ಅದು ತಿಕ್ಕೊಳ್ಳೋದು ಮತ್ತು ಕಸ ಅದು ಹೊಡೆಯೋದು ಮಾಡ್ತೀನಿ. ಪಾಪ ಅತ್ತೆ ಒಬ್ಬರ ಎಲ್ಲ ಮಾಡಕತ್ತಾರ. ಅಮ್ಮ ಅದು ಎಲ್ಲ ಹೋದ್ರಲ್ಲ, ಮತ್ತೆ ನಾವು ಎಲ್ಲ ಮಾಡ್ಕೋಬೇಕು. ಏನು ಮಾಡತ್ತೀವಿ ಅಂಕಿತ? ಅಲ್ಲ, ಏನು ಬಂದಾಗಿಂದ ರೂಮ್ನಾಗ ಅದೆಯಲ್ಲ, ಅವ್ರು ಬಂದವರು ಎಲ್ಲ ಹೋದದಾಯ್ತು. ಇನ್ನು ಇಲ್ಲೇ ರೂಮ್ನಾಗ ಅದಿ, ಹೊರಗದು ಬರ್ಬೇಕಂತ ಅನಿಸ್ಬಾರ್ತಾನ? ಅಯ್ಯೋ ಹಾಗೇನಿಲ್ರಿ ಅತ್ತಿ. ಅದು ಅವರೆಲ್ಲ ಬಂದಿದ್ರಲ್ಲ, ನಿಮ್ಮ ರೂಮ್ನಾಗ ಕೂತು ಬಿಟ್ಟಿದ್ನಿ. ಪಾಪ ನೀವು ಸ್ವಲ್ಪ ರೆಸ್ಟ್ ಮಾಡ್ತಾರನ. ಬರ್ರಿ ಮಕ್ಕೋ ಬರ್ರಿ, ನಾನು ನಮ್ಮ ರೂಮಿಗೆ ಹೋಗ್ಕನ್. ಅಯ್ಯೋ ಬೇಡ ಬೇಡ, ಅಲ್ಲಿ ಸ್ವಲ್ಪ ಚಳಿ ಆಗ್ತತಿ. ಇಲ್ಲೇ ಬೆಚ್ಚಗೆ ಇರ್ತದೆ ಅಂತೇಳಿ ನಾವು ನೀನು ಇಲ್ಲೇ ಮಕ್ಕಳು ಅಂತೇಳಿ ಅವಾಗ ಅಮ್ಮಗೆ ಹೇಳಿದ. ನಾವು ಇನ್ನು ಮುಂದೆ ನೀವು ಇಲ್ಲಿರ್ರಿ, ನೀವು ಈ ರೂಮ್ನಾಗ, ನಾವು ಆ ರೂಮಿಗೆ ಶಿಫ್ಟ್ ಹಾಕವ ಅಂತ ಹೇಳಿ ನಾನು ಅವನಿಗೆ. ಅದಕ್ಕೆ ಹ್ಞೂ ಅಂತಂದ ನಾನು. ಅವ್ರ ಅಪ್ಪನ ಹ್ಞೂ ಅಂದಾನ. ನೀನು ಇಲ್ಲೇ ಮಕ್ಕೋ, ಯಾಕಂದ್ರೆ ಅಲ್ಲಿ ಚಳಿ ಆಗ್ತತ್ವಾ. ಇಲ್ಲೇ ಒಳಗೆಲ್ಲ ಎಲ್ಲ ಮಂತ್ರದಾನದೆಲ್ಲ ಐತಿ, ಬೆಚ್ಚಗ ಐತಿ. ಆಕೆಗೆ ಚಳಿ ಆಗ್ಬಾರ್ದು ನೋಡು. ಅದಕ್ಕೆ ಈ ರೂಮ ನಿಮಗೆ ಬಿಟ್ಕೊಟ್ಟು ಇಲ್ಲೇ ಮಕ್ಕೋರಿ. ಇನ್ಮೇಲೆ ಆಕೆ ಇಲ್ಲೇ ಹಾಕು. ಅವರಪ್ಪ ಎತ್ಕೋತನ್ನತ್ತಿದ್ರಿ, ಅದಕ್ಕೆ ಅವ್ರ ಕೈಯಾಗ ಕೊಟ್ಟು ಬರ್ಬೇಕಂತ ಅನ್ಕೊಂಡು ನೋಡ್ರಿದೆ. ಅಷ್ಟಾಗ ನೀವೇ ಬಂದ್ರಿ. ಬರೈತಿ. ಹೌದನ? ನಾನು ಎಲ್ಲಿ ನೀನು ಬರ್ತಿಲ್ಲೋ ಅಂತ ಅನ್ಕೊಂಡು ನಾನು ಅದಕ್ಕೆ ನೋಡಿದ್ರೆ ಆತ ಏನು ಮಾಡ್ತಾಳೆ ನಮ್ಮ ಸುಬ್ಬಕ್ಕ ಅಂತ ನೋಡಕ್ಕೆ ಬೈ ನೋಡಿದೆ. ನೋಡ್ರಿ ಹೆಂಗೆ ಆಡತ್ತಾಳ ನನ್ನ ಮಗಳ ಚಿನ್ನು. ಚಿನ್ನು ಅಂತ ನಾಮಕರಣ ಮಾಡಿಬಿಟ್ಟೆ ನಂಗರೀಗ. ಇನ್ನು ಮುಂದೆ ಚಿನ್ನು ಅಂತನ ಕರೀದೆ ನಂಗರಕಿನ. ಹೌದು, ಮತ್ತೆ ಚಿನ್ನು ಅಂತ ಕರಿಯಲ್ಲ. ನನ್ನ ಮುದ್ದಿನ ಮಗಳು ಆಕಿನ ಚಿನ್ನು ಅಂತನ ಕರೀನು. ಚಿನ್ನು ಬಂಗಾರ ಅಂತ ಹಿಂಗೆ ಕರೀದಾಕಿನ. ನೀವು ಎಲ್ಲ ಹಂಗೆ ಕರೀರಿ. ಇಲ್ಲ ನಾನು ಎತ್ಕೋತೇನೋ, ನೀನು ಹೋಗು. ಸರಿ ರೀ, ತಗೋರಿ. ಅಯ್ಯೋ ಸುಬ್ಬಿ ನೋಡು, ನಾನು ಎತ್ಕೊಂಡಾಗ ನಗ್ಲಿಲ್ಲ. ಈಗ ನಿಮ್ಮಪ್ಪ ಎತ್ಕೊಳ್ಳೋಣ ನಗ್ತೀಯನ? ನೋಡ್ರಿ ನೀವು ಎತ್ಕೊಳ್ಳೋಣ ಹೆಂಗೆ ನಗ್ತಾಳ. ಸರಿ ಸರಿ, ನೀವು ಎತ್ಕೋರಿ. ನಾನು ಸ್ವಲ್ಪ ಅಂಗಳ ಅದೆಲ್ಲ ಕಸ ಹೊಡೆದು ನೀರು ಹಾಕಿ ಬರ್ತೇನೆ. ಅತಿ ಚಹಾ ಮಾಡಿಲ್ರಿ? ಚಹಾ ಅವಾಗಾರ ಕುಡ್ದವು ಬೇಡ. ನಾ ಸ್ವಲ್ಪ ಅಮ್ಮಗನ ಜೊತೆ ಮಾತಾಡಬೇಕು. ಅವು ಬಾಂಡೆ ಗಿಂಡಿ ಸ್ವಲ್ಪ ತಿಕ್ಕಿ ಬಿಡುವ. ನಾವು ಬ್ಯಾಸರು ಬಂದತಿ ಇವತ್ತು. ಎಲ್ಲ ಬೆಳಗಿಂದ ಎದ್ದಾಗಿಂದ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟೈತಿ. ಸ್ವಲ್ಪ ತಿಲ್ಲೇ ಆಕಿನ ಆಟ ಆಡಿಸ್ಕೊಂತ ಕುಂದಿರ್ತೇನೆ. ಸರಿ ರೀ ಅತ್ತಿ. ಅಮ್ಮಗ ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡೋದಿತ್ತು. ನೋಡಪ್ಪ, ಈಗ ಒಂದು ಕೂಸು ಹುಟ್ಟಿತ್ತು. ಇನ್ನು ಮುಂದಾರ ಚಂದಾಗ ಜೀವನ ನಿಮ್ಮದ. ನೀವು ನೋಡ್ಕೋರಿ, ಮಕ್ಕಳನ್ನ ಸಾಕ್ರಿ. ಆಮೇಲೆ ಮಕ್ಕಳಿಗೆ ವಿದ್ಯಾ ಬುದ್ಧಿ ಚಂದಾಗ ಕೊಡಬೇಕು. ಸಾಲಿನ ಚಂದಾಗ ಕಲಿಸ್ಬೇಕು. ಜೀವನದಾಗ ಏನೈತೆ ಹೇಳು, ದುಡಿಬೇಕು, ಹುಡುಗರನ್ನ ಕಲಿಸ್ಬೇಕು. ಅವ್ರ ಹೆಸರಿಗೆ ಸ್ವಲ್ಪ ರೊಕ್ಕ ಗಿಕ್ಕಾದು ಕುಡಿಸಿಡು. ನಾನೇನು ಕೆಟ್ಟದ್ದು ಹೇಳತ್ತಿಲ್ಲ, ಒಳ್ಳೇದ ಹೇಳಾಕತ್ತನ. ಮತ್ತು ಇನ್ನೊಂದು, ಅದು ಇದು ಪಾಪ ಅಮ್ಮು ಭಾಳ ಅಳಾಕತ್ತಿತ್ತಪ್ಪ. ಅದು ಏನು ಹುಡುಗಿ ಅಳಾತಿತ್ತು. ಎಲ್ಲಾರ ಚಲೋ ಡಾಕ್ಟರ್ ಅದಾನ, ಕರ್ಕೊಂಡೋಗಿ ತೋರ್ಸಾಕ ಕೇಳೊಂದಿಟ್ಟ. ಯಾರ ಗೊತ್ತಿದ್ರು ನಿನಗೆ? ಮಕ್ಳಾಗಂಗೆ ಹೋಗಿ ತೋರಿಸ್ಕೊಂಬರ್ನು. ಅಳತಾಳ ನನಗೆ ಮಕ್ಕಳಾಗವಲ್ಲ, ನನ್ನ ಮಕ್ಕಳಾಗವಲ್ಲ ಅಂತೇಳಿ ನನಗೆ ಸಾಕಾತಪ್ಪ. ಏನು ಮಾಡ್ಬೇಕಂತ ತಿಳಿದಂಗೆ ಆಗೈತಿ. ಮತ್ತು ಈಕಿ ಜೊತೆ ಸ್ವಲ್ಪ ಇನ್ನು ಚಂದಾಗ ಇರೋ ಕಲ್ಕೋ. ಅವಾಗ ಆಗಿದ್ದನ್ನ ನೆನಪೈತಲ್ಲ. ಇನ್ನು ಮಂದಾರ ಚಂದಾಗ ಇರಿಬ್ರು ಗಂಡ ಹೆಂಡತಿ. ಅತ್ತಿ ಏನು ಮಾತಾಡ್ತಾನಂದ್ರು ಅಮ್ಮಗೋರ ಜೊತೆ? ಏನು ಮಾತಾಡ್ತಾರೋ ಏನೋ. ಏನಾದರೂ ಮಾತಾಡಲಿ ಬಿಡು. ಆದ್ರೆ ಚಲೋದು ಹೇಳಿದ್ರೆ ಸಾಕು, ಕೆಟ್ಟದ್ದೇನು ಹೇಳೋದು ಬೇಡ. ಅವಾಗ ಅವರು ಅದಷ್ಟೆಲ್ಲ ಮಾಡಿನ ಇಷ್ಟೆಲ್ಲ ಆಗಿರೋದು. ಆದರೆ ಇನ್ನು ಮುಂದೆ ನಾನು ಹುಷಾರಾಗಿರ್ಬೇಕು ಅಷ್ಟೇ. ಅಯ್ಯೋ ನನಗೆ ಗೊತ್ತಾಯ್ತು ತಗೋಬೇ. ನೀ ಹೇಳಿರೋ ನನಗೆ ಗೊತ್ತಾಕತ್ತೇನ? ನನಗೂ ಎಲ್ಲ ಗೊತ್ತಾಗ್ತತಿ. ಏನು ನೀ ಹೇಳಿರೋ ನನಗೆ ಗೊತ್ತಾಗ್ತದೆ ಅನ್ನೋಂಗೆ ಮಾಡ್ತಿದ್ದಿ. ಅಲ್ಪ ಮದುವೆ ಆಗಿ ಮಕ್ಕಳಾಯ್ತು, ನಿನಗೆ ಒಳ್ಳೆ ಬುದ್ಧಿ ಹೇಳಿರೋ ತಪ್ಪೇನ? ಆಯ್ತು ಬಿಡಪ್ಪ, ನಿಮಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ನಾವೇನು ಹೇಳಕ್ಕೆ ಹೋಗಂಗಿಲ್ಲ. ಆಮೇಲೆ ಅದಾತು ಇದಾತು ಅಂತ ನನಗೆ ಅನ್ನಕ್ಕೆ ಹೋಗ್ಬಾರ್ದು. ನೋಡ ಈಗ ಹೇಳ್ತಾನೆ. ಆಯ್ತು ತಗೋ. ನೀನು ಏನು ಹೇಳಂಗಿಲ್ಲ, ನೀನು ಏನು ಕೇಳಂಗಿಲ್ಲ. ಆಯ್ತಲ್ಲ, ಕೇಳ್ತಾನೆ ತಗೋ. ನಾ ಯಾವ್ದಾರು ಡಾಕ್ಟರ್ಗಳು ಇದ್ರು ಏನು ನಾನು ಹೋಗಿ ಕೇಳ್ಕೊಂಬಂದು ಹೇಳ್ತಾನೆ. ಅಲ್ಲ ಈಗೇನು ಮದುವೆಗೆ 2 ವರ್ಷ ಆಯ್ತು, 3 ವರ್ಷ ಆಯ್ತು, ಈಗ ಇನ್ನೂ ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡತ್ತಾಳ. ಅಲ್ಲ ಮದುವೆ ಯಾಕೆ ಅದನ್ನೆಲ್ಲ ಮಾತಾಡಬೇಕು? ಬಿಟ್ಟು ಬಿಡ್ಬೇಕು. ಅದನ್ನ ಯಾಕೆ ಇನ್ನೊಂದು ಮದುವೆ ಮಾಡ್ತಾನೋ ಅದು ಮಾಡ್ತಾನೆ ಅಂತ ಆಳಾಕಿ ಆಕಿಗೇನು ಹುಚ್ಚಿಗೆ ಹಿಡ್ದತ್ತೇನ? ಅಲ್ಲೇ ಬಂದು ಅನ್ಬೇಕಂದ್ರೆ ನಾನು ಆಮೇಲೆ ಇರ್ಲಿ ಬಿಡು ಅಂತ ನೀನು ಸಮಾಧಾನ ಮಾಡತ್ತಿಲ್ಲ. ಅದಕ್ಕೆ ಸುಮ್ಮನೆ ನಾನು ಯಾಕೆ ನೋಡಕ್ಕೆ ಬಂದು ಮಾತಾಡಲಿ ಅಂತೇಳಿ. ಮತ್ತು ಹತ್ತಿನ ಏನಾರ ಅಂತಿದ್ದಾಳು ಅದಕ್ಕೆ ಮತ್ತೆ ಅಷ್ಟು ಅಳತಾಳಕಿ ಅಷ್ಟು. ಅದಕ್ಕೆ ಇನ್ನೊಂದು ಮದುವೆ ಮಾಡ್ತಾನಂತ ಗಂಡಗೆ ಸುಮ್ಮನೆ ಯಾರು ಮಾಡ್ತಾನಂತಾರನ? ಯಾರು ಅನ್ನಂಗಿಲ್ಲ. ಆಕಿ ಎಷ್ಟು ನೋವು ಆಗೈತಿ, ಅದಕ್ಕೆ ಆಕಿ ಮಾಡ್ತಾನಂತ ಅನ್ನಕತ್ತಾಳ. ಇಲ್ಲಾಂದ್ರೆ ಆಕೆ ಯಾಕಂತಾಳ ಇನ್ನೊಂದು ಮದುವೆ ಮಾಡ್ತಾನೆ ಗಂಡಗ ಅಂತೇಳಿ. ಆಕಿಗೆ ತೆಲಿಗಿಲಿ ಕಟ್ಟತ್ತೇನ? ಆದ್ರೂ ಅದ್ರಾಕಿಗೆ ಸ್ವಲ್ಪ ಬುದ್ಧಿ ಇರ್ಬೇಕು. ಯಾಕೆ ತಾನ್ಯಾಕೆ ಹೇಳಿದ ಕೂಡ ಅಂದ್ರೆ ಕುನಿಬೇಕು? ಇನ್ನೊಂದು ಮದುವೆ ಮಾಡೋಕೆ ಯಾಕೆ ಒಪ್ಕೋಬೇಕು? ಈಕಿ ಮಾಡ್ತಾನೆ ಅಂತೇಳಿ ಇನ್ನೂ ಟೈಮ್ ಐತ್ರಿ ನೋಡ್ತಾವ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಈಗ ಯಾಕೆ ಮಾಡ್ತಾನಂತ ಕೇಸ ಹ್ಞೂ ಅಂತ ಕೇಸ ಮಾತು ಕೊಡ್ತಾನಂತ ಕೇಸ ಮಾತು ಕೊಡ್ಬೇಕು. ಈಕಿದು ಭಾಳ ಇದು ಬಿಡು ಅನ್ನೋದನು.
ನೀ ಹಿಂಗೆ ಅಂತಿದಿ, ನೀ ಹಂಗೆ ಸಿಟ್ಟಿಗೆಲ್ಲ ಮಾತಾಡುವಾಗ ಏನಾಗೈತೆ ಅನ್ನೋದು ಗೊತ್ತೈತ್ರಿ ನಿನಗೆ? ಹಾಂ, ಹಂಗೆ ಎಲ್ಲರ ಮನೆಯಾಗೂ ಹಂಗೆ ಇರ್ತದೆ. ಆದ್ರೆ ನಾವು ಅದಕ್ಕೆ ಸುದ್ದಿ ಮಾಡ್ಬೇಕಂದ್ರೆ ಅದಕ್ಕೆ ಕೇಳು, ಒಂದು 2 ಕಡೆ ಕೇಳು, ಹೋಗಿ ಬಂದ್ರೆ ಆತು, ಹೋದ್ರೆ ಹೋಗೋಲ್ಲ ಕಡೆ ರೊಕ್ಕ. ಮತ್ತೇನು ಮಾಡೋದಿನ? ಹೊಲದ ಮೇಲೆ ಸಾಲ ತೆಗ್ದಾರ ಮಗಳಿಗೆ ಮಕ್ಕಳಾಗಂಗೆ ಮಾಡೋನು. ಏನು ನಮ್ಮಣ್ಣನ ಮಗಗೆ ಕೊಟ್ಟೋಕ್ರೆ ಸಾದ್ರ ಮಾವಾಗ ನೋಡಿ ಏನು ಮಾಡೋದು? ಹಿಂಗೈತೆ ನೋಡಿ ಪರಿಸ್ಥಿತಿ. ಏನು ಮಾಡೋಕ್ಕಾಗಿರಪ್ಪ, ಏನು ಮಾಡೋಕ್ಕಾಗಿಲ್ಲ. ಯಾರಿಗೆ ಕೊಟ್ಟರು ಅಷ್ಟೇ ಐತಿ ಈಗಿನ ಕಾಲದಾಗ. ಏನಾಯ್ತು ಇಬ್ರು ತಾಯಿ ಮಗ ಏನೋ ಗುಸು ಮಾತಾಡತ್ರಿ ಮತ್ತೆ ಚಾಲ ಮಾಡ್ರಿ ನಿಮ್ದು? ಏನು ಚಾಲ ಮಾಡೋಣ್ರಿ? ನೀವರ ಮಾತಾಡ್ರಿ ಸಾಕು, ತಾಯಿ ಮಗ ಮಾತಾಡ್ರಿ, ಬರೀ ಚಾಲ ಮಾಡ್ರಿ ಅಂತಾರಲ್ಲ. ಏನು ಚಾಲ ಮಾಡೋಣ ನಾವು? ಏನು ನಾವು ಮಾತಾಡಕ್ಕೆ ಹೋಗೋದು ಬೇಡನ? ಹೇಳ್ಬಿಡ್ರಿ, ಮಾತಾಡೋದು ಬಿಟ್ಟು ಬಿಡ್ತಾವೆ. ಅದು ಬಿಟ್ಟು ಸುಮ್ಮನೆ ನೀವು ಚಾಲ ಮಾಡಿರಿ, ಅದು ಮಾಡಿರಿ, ಇದು ಮಾಡಿರಿ ಅನ್ನಕ್ಕೆ ಹೋಗ್ಬೇಡ್ರಿ. ನಾನು ಅವ್ನಿಗೆ ಏನು ಹೇಳಕತ್ತನು, ಒಂದಿಟ್ಟು ಅಮ್ಮನ ದವಾಖಾನೆ ತೋರಿಸ್ಕೊಂಬರ್ನು, ಚಲೋ ತಗ ಎಲ್ಲರೂ ಡಾಕ್ಟರ್ಗಳಿದ್ರೆ ಕೇಳಪ್ಪ, ಚಲೋ ಇದ್ದಾರನ ಅಂತ ನಾನು ಹೇಳಕತ್ತಾನೆ. ನೀವು ಬಂದು ಚಾಲ ಮಾಡ್ರಿ ಅಂತಾರಲ್ಲ. ನಾವು ಏನು ಮಾತಾಡ್ತೇವೆ ಅನ್ನೋದ್ರ ಸ್ವಲ್ಪ ಜನ ಕೇಳಿಸ್ಕೊಂಡು ಹೋಗಿ ಮಾತಾಡಕ್ಕೆ ಕಲ್ಕೊರಿ. ಏನು ಹಂಗೆ ಬಂದು ಮಾತಾಡೋದಲ್ಲ. ನೋಡ್ ಬಂಚವ, ನೀನು ಮೊದಲು ಮಾಡಿದ್ದೆಲ್ಲ ನೋಡಿದ್ರ ಜೀವನಗಳು ಎಷ್ಟು ಹಾಳಾಗ್ಯಾವ, ಎಷ್ಟೆಷ್ಟು ನೋವುಗಳು ತಿಂದುಬಿಟ್ಟು ನಾವು. ಅದಕ್ಕೆ ನೀನು ಮಾತಾಡೋದು ಕೇಳಿ ಏನು ಮಾತಾಡತ್ತೀರಿ ಅಂತ ಬನ್ನಿ ನಾನು ಮತ್ತೆ ಚಾಲೋ ಮಾಡಿರಿ ಅಂತ ಹೇಳಿ. ನಾನೇನು ನೀವು ಕೆಟ್ಟದ್ದು ಮಾತಾಡ್ತಾರ ಅಂತ ಹೇಳಿಲ್ಲಲ್ಲ, ಮತ್ತು ತಾಯಿ ಮಗ ಒಂದಾಗಿ ಚಾಲೋ ಮಾಡಿದ್ರಿ ಮಾತಾಡಕ ಅಂತ ನಾನು. ಏನು ನಾವೇನು ಮಾತು ಬಿಟ್ಟಿದ್ದೇನೆ? ಅಲ್ಲ, ನಾವೇನು ಹೊರಗಿನಾರ ಏನು ದುಶ್ಮನಗಳು ನಾವು ಅಲ್ರಿ. ನಾನು ಹೊಟ್ಟೆಯಾಗಿ ಹುಟ್ಟಿದ್ದ ಮಗ ಅವ, 9 ತಿಂಗಳು ಹೊಟ್ಟೆಯಾಗಿ ಹಿಡ್ಕೊಂಡು ಹೊತ್ತ ಸಾಕಿದ ಅವನು. ಮತ್ತು ಅವ್ನಿಗೆ ಹೇಳ್ದ ಮತ್ತೆ ಇನ್ನು ಯಾರಿಗೆ ಹೇಳೇನ? ಗಂಡ ಹೆಂಡತಿ ಚಂದಾಗ ಇರಪ್ಪ, ಇನ್ನು ಮುಂದಾರ ಮಕ್ಕಳ ಜೀವನ ನೋಡ್ಕೊರಿ ಅಂತ ಹೇಳತ್ತ ನನಗೆ, ಕೆಲಸ ಮಾಡಿ ಚಂದಾಗ ಅಂತ ಹೇಳಿ. ಮತ್ತೆ ಇನ್ನೇ ಏನು ಹೇಳ್ರಿ? ಇವು ವಾಪಸ್ ಮಾತಾಡೋದನ್ನ ಬಿಡೋದನ್ನ. ವಾಪಸ್ ಮಾತಾಡಲಿಲ್ಲ ಅಂದ್ರೆ ಎದುರು ಉತ್ತರ ಕೊಡಲಿಲ್ಲ ಅಂದ್ರೆ ನಿಮ್ಮ ಅಪ್ಪಗೆ ಹುಟ್ಟಿಲ್ಲ ಅನ್ಕೊಂಡಿನಲ್ಲ. ಬಟ್ ಒಂದು ಎದುರು ಏನಾರ ಅನ್ನೋದ್ರ ನಿನಗೆ ಸಮಾಧಾನ ಆಗಂಗಿಲ್ಲ. ಯಾಕೆ ಅದು ಹೇಳಿ ಮುಗಿದು ಹೋತು. ಮತ್ತೇನಿದ್ರು ಎದುರು ಅನ್ನೋದು? ಬರೀ ಎದುರು ಮಾತಾಡ್ತೀನಿ ನೋಡು, ಬರೀ ಎದುರು ಮಾತಾಡ್ತೀನಿ ನೋಡು. ಇದು ನನಗೆ ಜಗಳ ತರೋದು ನೋಡು. ಹೌದು, ನಾನು ಏನಾರ ಮಾತಾಡೋ ನಿಮ್ಗೆ ಎದುರು ಮಾತಾಡಿದಂಗೆ, ಇದ್ದಂಗೆ ಹೇಳಿ ಎದುರು ಮಾತಾಡಿದಂಗೆ. ಹೌದು ಬಿಡ್ರಿ, ನಂದು ತಪ್ಪು ಎಲ್ಲ. ನಾನು ತಪ್ಪು ಮಾಡಿದೆ, ನನ್ನ ಚಪ್ಪಲ್ ತಗೋ ನಾನು ಹೊಡ್ಕೋಬೇಕು. ಏನು ಜಗಳ ಮಾಡಕತ್ರ ಇಲ್ಲಿ ನಿಂತ್ಕೊಂಡ? ಸುಮ್ಮನೆ ಇರಪ್ಪ ನೀನು. ಯವ್ವ, ಆ ಹುಡುಗಿನ ಕರ್ಕೊಪ್ಪ, ಮಲ್ಗಿಸೊಂದಿಟ್ರೆ ಜೋಳಿಗೆಗಾರ ಹಾಕಿ, ಜೋಳಿಗೆನ ಕಟ್ಟಿಲ್ಲ ಒಂದು. ಯಪ್ಪ, ಅವ್ವ ಸಾಡಿ ಕೊಡ್ತಾರ, ಒಂದು ಜೋಳಿಗೆ ಕಟ್ಟು. ಹೋಗು ತೊಗೊಂಡು ಬರೋಗು, ಕಟ್ಟಿ ಕೊಡ್ತಾನೆ ಅಂತ. ತಡ್ರಿ, ಏನು ತರ ಮಾಡಿ ಸಮಾಧಾನ ಇಲ್ಲ ನಿಮಗೆ? ನಾನು ಏನೇ ತರ ಕೊಡೋದಂದ್ರೆ ಕಟ್ಟಿ ಇದನ್ನ ಮಾಡಿಬಿಡ್ತಾರೆ. ಅದ್ರಲ್ಲಿ ಒಂದು ಗಳ ತಂದು ಹಾಕ್ರಲ್ಲಿ, ಆಮೇಲೆ ಕಟ್ಟಂತ್ರೆ ಕಟ್ಟಾಕ ನಿಂತು ಬಿಟ್ಟಾರೆ. ಏನಿಲ್ಲ ದೊಡ್ಡ ಗಳ ಐತಿ, ಅದೈತಿ ಅನ್ನರಂಗೆ. ಬರೀ ನಕ್ಕೊಂತ ಮಾತಾಡೋದು ಗೊತ್ತಿಲ್ಲ ಹೆಂಡತಿ ಜೊತೆ. ಯಾವಾಗ ನೋಡ್ತೀವ ಟಿಸಕ್ ಮುಸುಕ ಇರ್ತಾನೆ. ನೀ ಮೊದಲು ಚಂದಾಗ ಇರ, ಹಾಡ್ಬಿಟ್ಟು ನೀ ಚಂದಾಗ ಇದ್ರೆ ನಾನು ಚಂದಾಗ ಇರ್ತಾನೆ. ಮತ್ತು ನನಗೆ ಅಂತಾಳ ಹೋಗಿನ ತೊಗೊಂಡು ಬರೋಗೇನು, ಹೋಗು ಮಾತುಗಳು ಬೇಡ, ನನಗೆ ಗೊತ್ತೈತಿ ಎಲ್ಲಿ ಹೆಂಗೆ ಕಟ್ಬೇಕು ಅನ್ನೋದನ್ನು. ಬಂದುಬಿಟ್ಟು ನನಗೆ ಹೇಳಾಕ ಸೊಪ್ಪನಾತಿ. ಯಪ್ಪ ಸುಮ್ಮನಿರೋ, ನೀನು ಹಂಗೆ ಮಾಡ್ತೀಯಲ್ಲ. ಆ ಹುಡುಗಿ ನಿಮ್ಮ ನೋಡಿ ಹೇಳ್ತದ ನಗಾಕತ್ತಿತ್ತು ಪಾಪ. ನೀವು ಒದ್ರದ್ದು ನೋಡಿ ಅಂಜಿತೇನೋ, ಅದು ಅಳಾರಂಗೆ ಮಾಡಕತ್ತ ಮಕ್ಕ. ಇಲ್ಲಿ ಬಿಡಪ್ಪ, ನಾ ಬಾಯ್ ಮಾಡಂಗಿಲ್ಲ. ಹೋಗ ತೊಗೊಂಬರ್ಕೊಂತೇವ. ಏನಾಯ್ತ್ರಿ ಮಾವ, ಏನಾರ ಬೇಕಾಗಿತ್ರಿ ಹೇಳ್ರಿ, ಕೊಡ್ತೀನಿ ರೀ. ಸುಮ್ಮನೆ ನೀವು ಯಾಕೆ ಚಿರಾಡತ್ತೀರಿ? ಅಯ್ಯ ಏನಿಲ್ಲ ಬಿಡುವ, ಜೋಳಿಗೆ ಕಟ್ಟಕ್ಕೆ ಸಾಡಿ ಅಂತ ನಾನು ಹುಡುಕಿ ಕೊಡಾಕತ್ತಿದ್ನಿ. ನೀನು ಯಾಕೆ ಬಂದು? ನೀನು ಕೆಲಸ ಮಾಡ್ಕೊಳೋಗು. ಹೌದ್ರಿ? ಅಯ್ಯ ಜೋಳಿಗೆ ಮಕ್ಕೊಂದಷ್ಟು ಜಾಸ್ತಿ ರೂಢ ಇಲ್ರಿ ಅತಿ. ಆಕಿ ಬರೀ ನೆಲದ ಮೇಲೆ ಅಲ್ಲೇ ಚಾಪಿ ಮೇಲೆ ಮಕ್ಕೊಂದ ಆಟ ಆಡ್ತಿದ್ದಿಡ್ರಿ. ಸರಿ ಬಿಡ್ರಿ, ಮತ್ತಿಲ್ಲ ಅಂದ್ರೆ ಈಗ ಭಾಳ ಮಂದಿ ಆಗ್ತಲ್ಲ, ಕೈಯಾಗೆ ಎತ್ಕೊಂಡು ಕುಂತ ಕೈ ರೂಢ ಆಗ್ತಾಳೆ. ಅಷ್ಟೇ ಮಾಡಿದ್ರೆ ಆಯ್ತು ತಗೋರಿ. ಯಾಕೆ ಎಲ್ಲರೂ ಸಿಟ್ಟಿನ ಮಕ್ಕ ಮಾಡ್ಕೊಂಡಿರಿ? ಏನಾಯ್ತು? ಏನಿಲ್ಲ ಅಂತ ಹೇಳಿನಲ್ಲ, ಜೋಳಿಗೆ ಕಟ್ಟೋದು ಕತ್ಕೋ, ನೀನು ಹೋಗಿ. ಸರಿ ರೀ. ಯಾಕೆ ಎಲ್ಲರೂ ಸಿಟ್ಟಿಲಿ ಅದಾರು? ಎಲ್ಲರೂ ಸಿಟ್ಟಿನ ಮಕ್ಕನ ಮಾಡ್ಕೊಂಡಾರು. ಏನಾಯ್ತೋ ಏನೋ, ಏನು ಹೇಳಬಾರಲ್ಲ ಯಾರು. ಆಮೇಲೆ ನನ್ನ ಗಂಡನ ಕೇರಾಯ್ತು. ಸರಿ ಹೋಗಿನ ತೊಗೊಂಡು ಬರೋಗ, ಬರೀ ದೊಡ್ಡ ಮಾತಾಡ್ತಿದ್ದಿ ಅಷ್ಟೇ. ಆಯ್ತು, ತೊಗೊಂಬರ್ತಾನೆ, ಕಟ್ರಿ. ಯಾಕಪ್ಪ ಅಮ್ಮ ನಂಗೆ ಬೈತಿದ್ದಿ? ಸುಮ್ಮನೆ ಇರಂದ್ರೂ ಸುಮ್ಮನೆ ಇರಂಗಿಲ್ಲ, ಬರೀ ಸಿಟ್ಟು ಮಾಡ್ತಿದ್ದಿ. ತಗೋ ನಿಮ್ಮ ಮೊಮ್ಮಗಳನ್ನ ಎತ್ಕೋ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತಾನೆ. ಈಗ ಎಲ್ಲಿ ಹೋಗಮ್ಮ ಹೊರಗೆ? ಎತ್ಕೊಂಡು ಕುಂದ್ರೆ ಸ್ವಲ್ಪ ಹೊರಗೆ ಹೋಗ್ಕಾನಂತ ಹೊರಗೆ. ಅಯ್ಯೋ ಹೊರಗೆ ಅಂದ್ರೆ ಇದಕ್ಕೆ ಹೋಗ್ಬರ್ತಾನಪ್ಪ, ಬಾತ್ರೂಮ್ಗೆ ಹೋಗ್ಬರ್ತಾನ. ಎತ್ಕೋ. ಹೌದಾ ತಾತ? ನಾನೇ ಎತ್ಕೋತಾನೆ ತಡಿಪ, ನನ್ನ ಕೈ ಕೊಡು, ನಿಮ್ಮಪ್ಪ ಜೋಳಿಗೆ ಕಟ್ತಾನೆ. ನೀನು ಹೋಗಿ ಬರೋ. ಸರಿ ತಗೋ ಬಾಬಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರ ಅನ್ಕೊಂಡಿ. ಇವತ್ತಿನ ವಿಡಿಯೋ ಹೆಂಗಿತ್ತು ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಮತ್ತು ಹಂಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ನೂ ಹೆಚ್ಚಾಗಿ ವ್ಯೂಸ್ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಇನ್ನೊಂದು UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ನಂದು ಇನ್ನೂ ಒಂದು ಕತೆ ಬರ್ತಾ ಇದೆ. ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕತೆ ಬರ್ತೈತಿ. ಅದನ್ನು ಕೂಡ ನೋಡಿರಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ನಮ್ಮ ಮೇಲೆ ಸದಾ ಹಿಂಗೆ ಇರ್ತೈತೆ ಅಂತ ಅಂದ್ಕೊಂಡಿನಿ. ಕತೆ ಮಾತ್ರ ತುಂಬ ಚೆನ್ನಾಗಿ ಬರತ್ತದ್ರಾಗ. ಸೊ ಇವಾಗಿಂದ ನೋಡಬೇಡ್ರಿ, ಫಸ್ಟ್ನೇ ಭಾಗದಿಂದ ನೋಡಿದ್ರೆ ನಿಮಗೂ ಎಲ್ಲ ಅರ್ಥ ಆಗ್ತೈತಿ. ಅದನ್ನ ಫಸ್ಟ್ನೇ ಭಾಗದಿಂದ ನೋಡ್ಕೊಂತ ಬಂದರೆ ಕತೆ ಯಾವ ರೀತಿ ಐತೆ ಅಂತ ನಿಮ್ಗೆ ಅರ್ಥ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.